Hello guys, welcome back to my channel Fyol Dil. ಬಳಿದ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಎಷ್ಟೇ ದೂರ ಹೋದ್ರೇನು ಹಕ್ಕಿ ಮತ್ತೆ ತನ್ನ ಗೂಡಿಗೆ ಬಂದು ಸೇರೋ ಹಾಗೆ ನಾನಿವತ್ತು ಬಂದು ಸೇರಿರೋದು ನಮ್ಮ ಊರಿಗೆ. ಸೊ ಬನ್ನಿ ಗಾಯ್ಸ್, ನೀವು ಸಹ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಮ್ಮ ಊರಿನ ಮಹಾಶಕ್ತಿ ಯಲ್ಲಮ್ಮ ದೇವಿಯ ದರ್ಶನ ಮಾಡ್ಕೊಳ್ಳಿ. ಸೊ ಈ ಟೆಂಪಲ್ಗೆ ನಮ್ಮೂರವರಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ ಭಕ್ತರು ನಂಬಿಕೆ ಇಟ್ಟು ಬರ್ತಾರೆ. ನೀವಿವಾಗ ನೋಡ್ತಾ ಇರೋ ದೇವಸ್ಥಾನದ ಹೆಸರು ಜೋಗಳಬಾವಿ. ಇಲ್ಲಿ ದೇವಿ ಸತ್ಯವನ್ನ ಪೂಜೆ ನಡೆಯುತ್ತದೆ. ಇಲ್ಲಿ ಒಂದು ಬಾವಿ ಇದೆ, ಅದು ಯಾವತ್ತಿಗೂ ಒಣಗೋದಿಲ್ಲ. ಭಕ್ತರು ಯಲ್ಲಮ್ಮಗುಡ್ಡಕ್ಕೆ ಹೋಗುವ ಮುಂಚೆ ಇಲ್ಲಿ ಸ್ನಾನ ಮಾಡಿಯೇ ಮುಂದೆ ಹೋಗುತ್ತಾರೆ. ಕಥೆಗಳ ಪ್ರಕಾರ ತಾಯಿ ಯಲ್ಲಮ್ಮ ತನ್ನ ಮರಳಿನ ಮಡಿಕೆಯಲ್ಲಿ ದಿನನಿತ್ಯ ಇಲ್ಲಿಂದ ನೀರು ತೆಗೆದುಕೊಂಡು ಹೋಗುತ್ತಿದ್ದಳು. ಹಾಗೆ ಇಲ್ಲಿ ತೊಟ್ಟಿಲು ಕಟ್ಟಿ ಜೋಗುಳ ಸಹ ಹಾಡುತ್ತಾರೆ. ಅದಕ್ಕೆ ಈ ಜಾಗದ ಹೆಸರು ಜೋಗಳಬಾವಿ. ನಮ್ಮ ಊರನ್ನು ಇನ್ನಷ್ಟು ಸುಂದರವಾಗಿಸುವುದು ಏನೆಂದರೆ ನಮ್ಮ ಊರಿನ ಮಲಪ್ರಭಾ ನದಿ. ನಾವಿವಾಗ ಯಲ್ಲಮ್ಮಗುಡ್ಡ ರೀಚ್ ಆದ್ವಿ. ಅಲ್ಲೇ ಹೊರಗೆ ಕಾಯಿ, ಅರಿಶಿನ ಕುಂಕುಮ, ಉದ್ದಿನ ಕಡ್ಡಿ, ಕರ್ಪೂರ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ತುಂಬಾ ರಶ್ ಇರುತ್ತೆ. ಸೊ ಬನ್ನಿ ಒಳಗೆ ಹೋಗಿ ದೇವಿ ದರ್ಶನ ಮಾಡ್ಕೊಳ್ಳೋಣ. ತಾಯಿ ದರ್ಶನ ಮಾಡಿಕೊಂಡು ಅಲ್ಲೇ ಸುತ್ತಮುತ್ತ ನಾವು ಸ್ವಲ್ಪ ಸುತ್ತಾಡ್ಬೋದು. ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ಯನ್ನಗೊಂಡ ಅಂತ. ಇಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ಮತ್ತೇನಾದರೂ ಸಮಸ್ಯೆಗಳಿದ್ರೆ ಅವೆಲ್ಲ ವಾಸಿಯಾಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ಪರಶುರಾಮನ ಗುಡಿ ಇರುತ್ತೆ. ಪರಶುರಾಮ ಅಂದರೆ ಯಲ್ಲಮ್ಮ ತಾಯಿಯವರ ಮಗ. ಮತ್ತು ಇಲ್ಲಿ ಯೂಟ್ಯೂಬರ್ಸ್, ರೀಲ್ಸ್ ಮಾಡೋರೆಲ್ಲ ತುಂಬ ಶೂಟಿಂಗ್ಗಳನ್ನೆಲ್ಲ ಮಾಡ್ತಿರ್ತಾರೆ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಇಲ್ಲೇ ಶೂಟ್ ಆಗುತ್ತೆ. ಮತ್ತು ಯಲ್ಲಮ್ಮಗುಡ್ಡದ ಹಿಂದೆ ತುಂಬ ಕತೆಗಳಿವೆ. ಆಮೇಲೆ ತುಂಬ ಟ್ರೆಡಿಷನ್ಸ್ನ ಫಾಲೋ ಮಾಡ್ತಾರೆ. ಜೋಗಮ್ಮ ಆಗೋದಕ್ಕೆ, ಹೂ ಹಾರಿಸೋದಕ್ಕೆ, ಭಿಕ್ಷೆ ಬೇಡೋದಕ್ಕೆ, ಮತ್ತು ಪರಶುರಾಮ, ಜಮದಗ್ನಿ ಯಲ್ಲಮ್ಮನ್ನ ತಲೆ ಮೇಲೆ ಹೊತ್ಕೊಂಡಿರ್ತಾರೆ. ಇವಕ್ಕೆಲ್ಲ ಪುರಾಣಗಳಲ್ಲಿ ಒಂದೊಂದು ಕತೆಗಳೇ ಇವೆ. ಆ ಎಲ್ಲ ಕತೆಗಳನ್ನ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.